ಆ್ಯಕ್ಚುಲಿ ಇವಾಗ ಹೋಗ್ತಿರೋ ಆಫ್ ರೋಡಿಂಗ್ ಬೆಟ್ಟ ಹೆಸರು ಬಂದು ಅಚುಲ ಬೆಟ್ಟ. ಆ್ಯಕ್ಚುಲಿ ಟ್ರಾವೆಲಿಂಗ್ ಮಾಡೋದಕ್ಕೆ, ಟೂರಿಂಗ್ ಮಾಡೋದು ಇದೆಲ್ಲ ನಾನು ಇದೇ ಬೈಕಲ್ಲಿ ಏನು ವೀಲ್ ಇದೆಯಲ್ಲ, ಸ್ಪೋಕ್ ವೀಲ್ ಹಿಂದೆಗಡೆ ಅದು, ಅದ್ರದ್ದು ಮೈನ್ ಸ್ಪ್ರಾಕೆಟ್ದು ಟೀತ್ಸ್ ಇದೆ. ಫೋಟೋ ಹಾಕಿದ್ದೀನಿ ಡಿಸ್ಪ್ಲೇನಲ್ಲಿ ನೋಡಿ. ಆ ಟೀತ್ಸು ಅದರಲ್ಲಿರೋ ಡ್ಯಾಮ್ನಿಂಗ್ ರಬ್ಬರ್ ಕಟ್ಟಾಗಿ ಮೆಟಲ್ ಟು ಮೆಟಲ್ ಟಚ್ ಆಗಿ ಆ ಟೀತ್ ಮುರಿದೋಗಿದೆ. ಸೊ ಅದಕ್ಕಾಗಿ ತುಂಬ ತಲೆನೋವು ಬಂದು ಆ ಸ್ಪೇರ್ ಪಾರ್ಟ್ಸೇ ಸಿಗಲಿಲ್ಲ. ಸಿಗೋದು ತುಂಬ ಕಷ್ಟ ಆಯಿತು. ರಾಯಲ್ ಎನ್ಫೀಲ್ಡ್ ಇಂಜಿನಿಯರ್ಸು ನನ್ನ ಮಕ್ಕಳಿಗೆ ಇದು ಫೋನ್ ಸೆಟ್ ಕರೆಕ್ಟಾಗಿ ಮಾಡೋದಕ್ಕಾಗಲಿಲ್ಲ. ಎಷ್ಟು ಸರ್ತಿ ಇಶ್ಯೂ ತೊಗೊಂಡು 3-4 ಡೇಸ್ಗೆ ನಂದು ಇಶ್ಯೂ ಬಂತು, ಫೋನ್ ಸೆಟ್ ಇಶ್ಯೂ. ಆವತ್ತಿಂದ ಟೈಟ್ ಮಾಡಿಸು ಹೊಸದಾಗ್ಸು, ಟೈಟ್ ಮಾಡಿಸು ಹೊಸದಾಗ್ಸು. ಮ್ಯಾಚ್ಗೆ ಆಗಬೇಕು ಈ ರಾಯಲ್ ಎನ್ಫೀಲ್ಡ್ ಅವ್ರಿಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಾವು ರೆಡಿಯಾಗಿದ್ದು 7:30ಗೆ ಹೊರಡ್ಬೇಕಂತೇಳಿ. ನಮ್ಮ ಹಿಂದೆ ಕೂತಿರೋ ಭೂಪ ಫುಲ್ಲು ಶೇವಿಂಗು ಕಟ್ಟಿಂಗು ರೆಡಿ ಆಗೋದಕ್ಕೆ 3 ಅವರ್ ತೊಗೊಂಡಿದ್ದಾರೆ, 3 hours. ಸೊ ನಾವು ಮನೆಯಿಂದ ಹೊರಟಿದ್ದೆ 7:30 ಅಂತ ನಾವು ಹೇಳಿದ್ದು. ಸೊ 7:30 ಅಂದರೆ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಆಗುತ್ತೆ. 8 o'clock ಅಂತ ಇಟ್ಕೊಂಡ್ರೆ 8, 9, 10, 11 3 hours, 3.5 hours ಆಯಿತು ಹೊರಡೋದಕ್ಕೆ. ನಾವು ಸಾಹೇಬ್ರು ಬ್ಯಾಂಕಲ್ಲಿ ಕೆಲಸ, ಅದಕ್ಕೆ ಸೋಂಬೇರಿ. ಕಡೆ ಹೋದರೆ ನಿಮಗೆ SRS ಬೆಟ್ಟ ಅಂತ ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ. ಸೊ ಅಲ್ಲೇ ಒಂದು ವ್ಲಾಗ್ ಮಾಡೋಣ. ನೆಕ್ಸ್ಟು ಯಾವತ್ತು ನನಗೆ ಲೀವ್ ಸಿಗುತ್ತೋ ಆಗ 100% ಮಾಡ್ತೀನಿ. ಅದು ಆಗೋದಿಲ್ಲ, ಶಾಖೆ ಗಬ್ಬು ಏನಂತು ನಾನು ತಲೆಯಿಂದ ನಿನ್ನ ತಲೆಗೆ ಹಾಕೋತಾ ಇದೆಯಾ, ಕೂದಲು ಜಾಸ್ತಿ ಬರುತ್ತೆ. ಸೊ ಈ ಪೀಕ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ನಾವೀಗ. ಹಾಂ ಹೌದು, ಫುಲ್ ಆಫ್ ರೋಡು. ಹಾಂ, ರಿಯಲ್ ಆಫ್ ರೋಡ್ ಇದಲ್ಲ, ಕೊಚ್ಚೆ ಮಣ್ಣು. ಹಾಂ, ನಿನಗೆ ಫಸ್ಟ್ ಫ್ರೆಶರಾ? ಈ ಗಾಡಿ ಬಂದಮೇಲೆ ಎಕ್ಸ್ಪೀರಿಯನ್ಸ್ಡೇ. ಯಾಕೆ? ನಮ್ಮ ರೈಡರ್ ಎಲ್ಲೋದ್ರು? ಎಲ್ಲೋದ್ರು ಗುರು ಇನ್ನೂ ಇವರು? ವಾ ಬಾ 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 ನುಗ್ಸು ಮಂಜಣ್ಣ, ನುಗ್ಸು. ಹೋಗು 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 ಹೋಗು. ಹೇಗಿದೆ ಮಂಜಣ್ಣ ಆಫ್ ರೋಡಿಂಗ್? ಬಾ ನುಗ್ಸು ಬನಾನ ನುಗ್ಸು ಬೇಗ.
ಯಾವ ಗಾಡಿ ಆದ್ರೆ ಏನ್ರಿ, ಓಡ್ಸೋ ಪ್ಯಾಷನ್ ಇದ್ರೆ ಯಾವ ಗಾಡಿ ನಡಿ ಬಂದಿಲ್ಲ. ಹಚ್ಚು ಹಚ್ಚು ಹಚ್ಚು. ಆ್ಯಕ್ಚುಲಿ ಎಕ್ಸ್ಪಲ್ಸ್ ಅದೆಲ್ಲ ಇಲ್ಲಿ ಆರಾಮಾಗಿ ಹತ್ಬಿಡುತ್ತೆ. ಲೈಟ್ ವೆಯ್ಟು. ಹಿಮಾಲಯನ್ನು ವೆಯ್ಟ್ ಜಾಸ್ತಿ, ಪವರ್ ಕಮ್ಮಿ. ಸೊ ಹತ್ತೋದಕ್ಕೆ ಮುಕ್ಲಾಡುತ್ತೆ ಗಾಡಿ. ಮುಕ್ಲಾಡಲ್ಲ, ಅದೇ ಹೋದರೆ ಫಸ್ಟ್ ಗೇರಲ್ಲೇ ಹೋಗಬೇಕು, ಇಲ್ಲ ಸೆಕೆಂಡ್ ಗೇರು. ಮತ್ತು ಕೋನ್ ಸೆಟ್ ಒಂದು ಮಾರ್ರೆ ತಲೆನೋವು ಕೊಡ್ತಾ ಇದೆ. ಕಾಲಲ್ಲಿ ಸೂಪಿಲ್ಲ ಅಂದರೆ ಆಗಲ್ಲ ಗುರು ಇಲ್ಲಿ ಹಚ್ಚೋದಕ್ಕೆ. ಅಬ್ಬ ಬಾ ಮಂಜಣ್ಣ ಬಾ. ಮಂಜಣ್ಣ ತೊಡೆಯಲ್ಲಿ ಸೂಪ್ ಇರಬೇಕು ಬಾ. ಹತ್ತಿಸ್ತೀಯ ನೀನು? ಯು ಕ್ಯಾನ್ ಇರು ಬಂದೆ. ಸಿಕ್ಕಾಕೋಗ್ಬಿಟ್ಟಿದ್ದೀನಿ ಬ್ರೋ. ನಡಿ 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 ನಡಿ. ಹೇಗಿದೆ ಜೋಶ್, ಹೇಗಿದೆ? ನಾನು ಒಬ್ಬನೇ ಬಂದೆ ಆಗಿಲ್ಲ, ಅವ್ನು ಕುತ್ಕ ಅಂತ ಇದ್ದೀನಿ. ಅಲ್ಲಿ ಹತ್ತುತ್ತೆ, ಮಣ್ಣು ನೈಸಾಗೋಗಿದೆ. ಹಿಮಾಲಯನಲ್ಲಿ ಮಜಾ ಬರೋದಂದ್ರೆ ಹೈವೇನಲ್ಲ, ಇಂಥ ದಾರಿನಲ್ಲಿ. ವಾ ಮಂಜಣ್ಣ, ಗಾಡಿ ಎಂಥದೇ ಇರಲಿ ಜಾಕಿ ಮೇಯ್ನು, ಗೊತ್ತಾಯ್ತಾ? ಡೆಸ್ಟಿನೇಷನ್ ಬಂದ್ವಿ ಅಂತೂ ಇಂತೂ. ಈಗ ಜೈ ಕರ್ನಾಟಕ ಮಾತೆ. ಬರ್ತಾ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ, ಮುನೇಶ್ವರನ ದೇವಸ್ಥಾನ ತಾನೇ ಇದ್ದೀಪು. ಸೊ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ. ಸೊ ಸುಮಾರು ಒಂದು 5,000 ಜನಕ್ಕೆ ಊಟ ಹಾಕ್ತಾರೆ ಇಲ್ಲಿ ಎಲ್ಲ ಬಂದು. ನೋಡಿ ಪಾತ್ರೆಗಳು ಬಿಟ್ಟವ್ರೆ, ನೋಡಿ ಗಲೀಜು ನೋಡಿ ಹೆಂಗೆ ಮಾಡವ್ರೆ. ಎಲ್ಲಿ? ಓ ಅಲ್ಲ, ಇದು ಕಾಣಿಸ್ತೀವಿ. ಹಾಕೋದ ವೇಸ್ಟ್ ಮಾಡೋದೇನೋ. ಮತ್ತಿಲ್ಲಿ ನೋಡು ಪ್ಲಾಸ್ಟಿಕ್ಕು ಗಲೀಜು, ಚೆನ್ನಾಗಿರೋ ಜಾಗ ನಿಂಗೆ ಗಲೀಜು ಮಾಡ್ತಾರೆ ಜನ ಬಂದು.
ಅಲ್ಲ ಟ್ರ್ಯಾಕ್ಟ್ರಲ್ಲೆಲ್ಲ ಲಗೇಜ್ ತೊಗೊಂಬರೋರು ಇನ್ನು ತೊಗೊಂಡೋಗಿ ಬರ್ತಾನೆ. ಬಟ್ ಇಲ್ಲಿ ನೀರು ಯಾವ ಕಡೆಯಿಂದ ಎಲ್ಲಿಂದ ಬರುತ್ತಂದು ಗೊತ್ತಿಲ್ಲ. ಇದು ಮೋಸ್ಟ್ಲಿ ಬಂಡೆಗಳಿಂದ ಜನಗೋ ನೀರು ಅನ್ಸುತ್ತೆ. ಇದು ಜಿನಗುತ್ತೆ ಬಂಡೆಗಳಿಂದ. ಇದು ವಾಸನೆ ಬಂದ್ಬಿಟ್ಟಿದೆ ನೀರು. ಮೋಸ್ಟ್ಲಿ ತಿಂದಿರೋರು ರೈಸ್ ಸುಮಾರು ಜನ ನೀರಿಗೆ ಹಾಕ್ತಾರೆ ವೇಸ್ಟ್ ಮಾಡಬಾರ್ದು ಅಂತ. ಬಟ್ ಅದರಿಂದನೇ ವಾಸನೆ ಬಂದಿದೆ. ಇರೋ ನೇಚರ್ನ ಹಾಳು ಮಾಡಬೇಡಿ. ನೇಚರ್ ಏನು ನಿಮಗೆ ಗಿಫ್ಟ್ ಕೊಟ್ಟಿರುತ್ತೋ ಅದನ್ನ ಕಾಪಾಡ್ಕೊಳ್ಳಿ. ನೇಚರೇ ಗಿಫ್ಟ್ ನಮಗೆ. ಆ ವ್ಯೂ ಪಾಯಿಂಟ್ ನೋಡೋದಕ್ಕೆ ಹೋಗೋರು ಸುಮಾರು ಜನ ಏನೋ ಸ್ಲಿಪ್ ಆದರೆ ಅದು ಲಾಸ್ಟ್ ವ್ಯೂ ಪಾಯಿಂಟ್ ಅವ್ರದ್ದು. ನೋಡಿ ಸಕ್ಕತ್ತಾಗಿದೆ ಮಾತ್ರ ವ್ಯೂ ಪಾಯಿಂಟು, ಅಲ್ಟಿಮೇಟ್. ಸಾವಿರ ಸಂಬಂಧಗಳಿಗೆ ಸಾವಿರಾರು ಸಂತೋಷಗಳಿಗೆ ನಮಸ್ಕಾರ ಹೇಳ್ತಾ ವಿದಾಯ ಹೇಳ್ತಾ